Hi everyone, this is Ankita from Rankbook Learning and Software Solutions. ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರೋ ಹಂಗೆ ನಾವು ಸೆಕ್ಷನಲ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೆಕ್ಷನಲ್ ಅನಾಲಿಸಿಸ್ ಅಂದರೆ ಯಾವ್ಯಾವ ಸೆಕ್ಷನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಆ್ಯಂಡ್ ಯಾವ ಸೆಕ್ಷನಲ್ಲಿ ನಾವು ಜಾಸ್ತಿ ಸ್ಕೋರ್ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ಒಂದು ಸಣ್ಣ ಓವರ್ವ್ಯೂ ಸಿಕ್ಕಿತ್ತು. ಈ ಒಂದು ವಿಡಿಯೋದಲ್ಲಿ ನಾವು ಇನ್ ಡೀಟೇಲ್ ಆ್ಯಂಡ್ ಇನ್ ಡೆಪ್ತ್ ಆಗಿ ಯಾವ ವರ್ಟಿಕಲಲ್ಲಿ ಯಾವುದೆಲ್ಲ ಸಬ್ ಟಾಪಿಕ್ಸ್ ಇರುತ್ತೆ ಆ್ಯಂಡ್ ಯಾವ ವರ್ಟಿಕಲಲ್ಲಿ ಜಾಸ್ತಿ ಸ್ಕೋರ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರೋ ಹಾಗೆ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ಸಲ 2024-2025ಗೆ ಸಿಲೆಬಸ್ ಕಾಪಿ ರಿಲೀಸ್ ಮಾಡಿದ್ದಾರೆ. ಸೊ MCAದಲ್ಲಿ ಬಂದಾಗ ಅಂತ ನೋಡಿದಾಗ ಇಷ್ಟು 5 ಸೆಕ್ಷನ್ಸ್ ಇರುತ್ತೆ ಆ್ಯಂಡ್ MBA ಅಂತ ನೋಡಿದಾಗ 5 ಸೆಕ್ಷನ್ಸ್ ಇರುತ್ತೆ. MCA ಅಂತ ಬಂದಾಗ ನಮಗೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಕಂಪ್ಯೂಟರ್ ಅವೇರ್ನೆಸ್, ಅನಾಲಿಟಿಕಲ್ ಅಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್, ಈ ಎಲ್ಲ ಟಾಪಿಕ್ಸ್ ಇರುತ್ತೆ. ಅದೇ MBAಗೆ ಅಂತ ಬಂದಾಗ ಕಂಪ್ಯೂಟರ್ ಅವೇರ್ನೆಸ್ ಇರುತ್ತೆ, ಅನಾಲಿಟಿಕಲ್ ಅಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಇರುತ್ತೆ, ಕ್ವಾಂಟಿಟೇಟಿವ್ ಅನಾಲಿಸಿಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಜನರಲ್ ನಾಲೆಡ್ಜ್ ಇರುತ್ತೆ. MBA MCAಗೆ ಡಿಫ್ರೆನ್ಸ್ ಏನು ಅಂತ ಅಂದರೆ MCAದಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ, MBAದಲ್ಲಿ ಮ್ಯಾಥಮೆಟಿಕ್ಸ್ ಇರಲ್ಲ. ಸೊ ಇದೇ ಡಿಫ್ರೆನ್ಸ್ ಬರುತ್ತೆ. ಇವಾಗ ನಾವು MCA ಅವರಿಗೆ ನೋಡಿದಾಗ ಮ್ಯಾಥಮೆಟಿಕ್ಸ್ ಅಂತ ಹೇಳಕ್ಕೆ ಬಂದಾಗ ಮ್ಯಾಥಮೆಟಿಕ್ಸ್ ಇಸ್ ಒನ್ ಸಚ್ ಸೆಕ್ಷನ್ ಇನ್ PGCET ಕ್ವೆಶನ್ ಪೇಪರ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸ್ಕೋರಿಂಗ್ ಪಾರ್ಟ್ ಅಥವಾ ಸ್ಕೋರಿಂಗ್ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ತೊಗೋಬೋದು. ಯಾಕಂದರೆ ಇದರಲ್ಲಿ ಔಟ್ ಆಫ್ 100 ಮಾರ್ಕ್ಸ್ಗೆ 20 to 23 ಮಾರ್ಕ್ಸ್ ಇದರಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಸೊ ಇಲ್ಲಿ ಏನು ಸಿಲೆಬಸ್ ನೋಡ್ತಾ ಇದ್ದೀರಾ, ಇಫ್ ಯು ಜಸ್ಟ್ ಸಿ ದಿಸ್ ಇಸ್ ದ ಸಿಲೆಬಸ್ ವಿಚ್ ಇಸ್ ಟೇಕೆನ್ ಫ್ರಮ್ ಯುವರ್ ಸೆಕೆಂಡ್ PU ಸಿಲೆಬಸ್ ಅಲ್ವಾ. ಸೆಕೆಂಡ್ PUCಯಲ್ಲಿ ಏನೇನು ಓದಿದ್ದೀರಾ ಅದೇ ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಪ್ರಾಬಬಿಲಿಟಿ, ಕೋಆರ್ಡಿನೇಟ್ ಜಿಯೋಮೆಟ್ರಿ, ಪ್ರಾಬಬಿಲಿಟಿ ಏನಿದೆ, ಬೂಲಿಯನ್ ಆಲ್ಜಿಬ್ರಾ ಏನಿದೆ ಅದೇ ಸಿಲೆಬಸ್ ಇದೆ. ಸೊ ಇದರಲ್ಲಿ ಏನಿದೆ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು ಫೋಕಸ್ ಮಾಡಿದ್ರೆ ಸಾಕು, ಆರಾಮಾಗಿ ನೀವು ಜಾಸ್ತಿ ಸ್ಕೋರ್ ಮಾಡ್ಬೋದು. ಇಲ್ಲಿ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಮ್ಯಾಥಮೆಟಿಕ್ಸಲ್ಲಿ. ಮ್ಯಾಥಮೆಟಿಕ್ಸ್ ಬಂದು ಬೇಸಿಕಲಿ MCAದವ್ರಿಗೆ ಮಾತ್ರ ಇರುತ್ತೆ. ನೆಕ್ಸ್ಟ್ ಬಂದರೆ ನಾವು ಕಂಪ್ಯೂಟರ್ ಸೈನ್ಸ್ ಅಂತ ಬರ್ಬೋದು. MBA ಆ್ಯಂಡ್ MCA ಬೋತ್ ಇಬ್ರಿಗೂ ಇರುತ್ತೆ ಕಂಪ್ಯೂಟರ್ ಸೈನ್ಸು. ಕಂಪ್ಯೂಟರ್ ಸೈನ್ಸ್ ಅಂತ ಬಂದಾಗ ಯಾರು CS ಬ್ಯಾಕ್ಗ್ರೌಂಡಿಂದ ಬಂದಿರ್ತೀರಾ ಅವ್ರು ಫಸ್ಟ್ PU, ಸೆಕೆಂಡ್ PU ಅಲ್ಲದೆ BCA ಮತ್ತು BSc ಇನ್ ಕಂಪ್ಯೂಟರ್ ಸೈನ್ಸ್ ಯಾರು ತೊಗೊಂಡಿರ್ತೀರಾ ಅವರಿಗೆ ಇನ್ನೂ ಈಸಿ ಆಗುತ್ತೆ. ಸೊ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ನಿಮಗೆ 15 to 18 ಮಾರ್ಕ್ಸ್ ಕೊಡ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಸ್ಕೋರಿಂಗ್ ಪಾರ್ಟ್ ಅಂತಲೇ ಹೇಳ್ಬೋದು. ನೀವೇನು ನೋಡ್ತಾ ಇದ್ದೀರಾ ಸಿಲೆಬಸ್, ಕಂಪ್ಯೂಟರ್ ಬೇಸಿಕ್ಸ್, ಡೇಟಾ ರೆಪ್ರೆಸೆಂಟೇಷನ್, ಬೈನರಿ ಅರ್ಥಮೆಟಿಕ್, ಆಪರೇಟಿಂಗ್ ಸಿಸ್ಟಮ್ ಏನೆಲ್ಲ ನೋಡ್ತಾ ಇದ್ದೀರಾ ಈ ಎಲ್ಲ ಟಾಪಿಕ್ಸ್ ನೀವು ಜಸ್ಟ್ ರಿವೈಸ್ ಮಾಡಿದ್ರೆ ಸಾಕು, ಆರಾಮಾಗಿ ಸ್ಕೋರ್ ಮಾಡ್ಬೋದು ನೀವು ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ. ಇದು ಕೂಡ ಒಳ್ಳೆ ಸ್ಕೋರಿಂಗ್ ವರ್ಟಿಕಲ್ ಅಂತಲೇ ನಾನು ಹೇಳ್ಬೋದು. ನೆಕ್ಸ್ಟ್ ಬಂದಾಗ ಅನಾಲಿಟಿಕಲ್ ಅಬಿಲಿಟಿ MBA ಆ್ಯಂಡ್ MCA ಬೋತ್ ಇಬ್ರಿಗೂ ಸೇಮ್ ಇರುತ್ತೆ. ಅನಾಲಿಟಿಕಲ್ ಎಬಿಲಿಟಿಯಲ್ಲಿ ಇಸ್ ಒನ್ ಆಫ್ ದ ಸ್ಕೋರಿಂಗ್ ಪಾರ್ಟ್. ಇದರಲ್ಲಿ ನೀವು ಯಾವಾಗ ಸ್ಕೋರಿಂಗ್ ಪಾರ್ಟ್ ಆಗುತ್ತೆ ಅಂತಂದರೆ ನೀವು ಈಸಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿದಾಗ ಮಾತ್ರ ಇಷ್ಟು ಮಿನಿಟ್ಸಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿತ್ತು, ಮತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಶಾರ್ಟ್ ಟ್ರಿಕ್ಸ್ ನಿಮಗೆ ಈಸಿಯಾಗಿ ಗೊತ್ತಿತ್ತು ಅಂತ ಅಂದಾಗ ನೀವು ಈಸಿಯಾಗಿ ಅನಾಲಿಟಿಕಲ್ ಎಬಿಲಿಟಿಯಲ್ಲಿ ಸ್ಕೋರ್ ಮಾಡ್ಬೋದು. ನೀವು ಲೆಂತಿ ಪ್ರೊಸೆಸ್ನ ಫಾಲೋ ಮಾಡ್ತೀರಾ ಅಂತ ಅನ್ನೋದಾದರೆ ನೀವು ಸಾಲ್ವ್ ಮಾಡೋಕ್ಕಾಗಲ್ಲ. ಬಿಕಾಸ್ ವಿತಿನ್ ಸೆಕೆಂಡ್ ನೀವು ಸಾಲ್ವ್ ಮಾಡೋಷ್ಟು ಕೇಪಬಿಲಿಟಿ ನಿಮಗಿರಬೇಕು. ಅಷ್ಟು ಶಾರ್ಟ್ ಟ್ರಿಕ್ಸ್ನ ನೀವು ಕಲ್ತ್ಕೊಂಡಿದ್ರೆ ನೀವು ಈಸಿಯಾಗಿ ಇದರಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಆಲ್ ಆಫ್ ದಿಸ್ ಟಾಪಿಕ್ಸ್ ಏನಿದೆ ಯು ಕ್ಯಾನ್ ಜಸ್ಟ್ ಗೋ ಆನ್ ವಿತ್ ಸ್ಮಾರ್ಟ್ ವರ್ಕ್ ರಾದರ್ ದೆನ್ ಸಿಟ್ಟಿಂಗ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ವಿತ್ ದ ಹಾರ್ಡ್ ವರ್ಕ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಆಲ್ರೆಡಿ ನಿಮಗೆ ಒಂದು ಐಡಿಯಾ ಇರುತ್ತೆ, ಏನಂದರೆ ಆ್ಯಾವ್ರೇಜಸ್ ಬಗ್ಗೆ ಗೊತ್ತಿರುತ್ತೆ. ಬಿಕಾಸ್ ನೀವು ಕಾಲೇಜಲ್ಲಾಗಿರ್ಬೋದು, ಸ್ಕೂಲ್ಸಲ್ಲಾಗಿರ್ಬೋದು ನೀವು ಆ್ಯಾವ್ರೇಜ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಅಂದರೆ ಗ್ರೇಡ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರಾ ಆ್ಯಾವ್ರೇಜ್ನ. ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ನ ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡಿರ್ತೀರಾ. ಟೈಮ್ ಆ್ಯಂಡ್ ವರ್ಕು ಅಷ್ಟೇ, ನಂಬರ್ ಸಿಸ್ಟಮ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡಿರ್ತೀರಾ. ಸೊ ಅದರಿಂದ ನಿಮಗೆ ಇದು ಈಸಿ ಆಗುತ್ತೆ. ಬಟ್ ಸಾಲ್ವ್ ಮಾಡಬೇಕು ಅಂದಾಗ ನೀವು ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದ್ರಿಂದ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕೂಡ ಸ್ಕೋರಿಂಗ್ ಪಾರ್ಟ್. ಯಾವಾಗ ಅಂದರೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮ್ಗೆ ಗೊತ್ತಿದ್ದಾಗ ಮಾತ್ರ, ಇಲ್ಲ ಅಂದರೆ ಇದು ಸ್ವಲ್ಪ ಕಷ್ಟ ಆಗುವಂಥ ಚಾನ್ಸಸ್ ಇದೆ. ಟಿಪ್ಸ್ ಗೊತ್ತಿತ್ತು ಅಂದಾಗ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಬಂದರೆ ಲಾಜಿಕಲ್ ರೀಸನಿಂಗ್ ಕೂಡ ಅಷ್ಟೇ. ನಿಮಗೆ ಏನಕ್ಕೆ ಕೊಡ್ತಾರೆ ಅಂತ ಹೇಳಿದಾಗ ನಿಮಗೆ ಲಾಜಿಕಲ್ ಎಬಿಲಿಟಿ ಯಾವ ಥರ ಅಪ್ಲೈ ಮಾಡ್ತೀರಾ, ಅಂದರೆ ನೀವು ಯಾವ ಥರ ಅಪ್ಲೈ ಮಾಡ್ತೀರಾ ಲಾಜಿಕಲ್ ಎಬಿಲಿಟಿನ ಅಂತ ನೋಡೋಕ್ಕೆ ಕೊಡ್ತಾರೆ. ನಾವು ಲೆಟ್ ಸಪೋಸ್ ನೀವು ಏನೋ ಒಂದು ಕ್ವೆಶನ್ಗೆ ಲಾಜಿಕ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಎವ್ರಿಬಡಿ ಹ್ಯಾವಿಂಗ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಲಾಜಿಕ್ ಇರುತ್ತೆ. ನೀವು ಎಷ್ಟು ಬೇಗ ಲಾಜಿಕನ್ನು ಅಪ್ಲೈ ಮಾಡಿ ಎಷ್ಟು ಬೇಗ ಸಾಲ್ವ್ ಮಾಡ್ತೀರಾ ಅಂತ ತಿಳ್ಕೊಳ್ಳೋಕ್ಕೆ ಮಾತ್ರ ಲಾಜಿಕಲ್ ರೀಸನಿಂಗ್ನ ಕೊಟ್ಟಿರ್ತಾರೆ. ಬಟ್ ಟ್ರಸ್ಟ್ ಮೀ ತುಂಬ ಈಸಿ ಸೆಕ್ಷನ್ ಇದು. PGCETಯಲ್ಲಿ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಬಿಕಾಸ್ ಲಾಜಿಕಲ್ ರೀಸನಿಂಗ್ ಅಂದಾಗ ಕಂಪ್ಲೀಟಾಗಿ ಎಲ್ಲರಿಗೂ
ಎಲ್ಲರೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಅಷ್ಟು ಈಸಿ ಇರುತ್ತೆ ಅಂತ ನನಗೆ ಗೊತ್ತಿರೋ ಹಾಗೆ. ನಂಬರ್ ಸೀರೀಸ್ ಆಗಿರ್ಬೋದು, ಕ್ಯಾಲೆಂಡರ್ ಆಗಿರ್ಬೋದು, ಮಿಸ್ಸಿಂಗ್ ನಂಬರ್ಸ್ ಆಗಿರ್ಬೋದು, ವೆನ್ ಡಯಾಗ್ರಾಮ್, ಸಿಂಪ್ಲಿಫಿಕೇಷನ್ಸ್ ಆಗಿರ್ಬೋದು, ಬ್ಲಡ್ ರಿಲೇಷನ್ಶಿಪ್ಪು ಅಂದರೆ ಬ್ಲಡ್ ರಿಲೇಷನ್ಶಿಪ್ ಅಂದರೆ ಇವರಿಂದ ಇವರಿಗೆ ಏನು ರಿಲೇಷನ್ ಇದೆ ಅಂತ ಐಡೆಂಟಿಫೈ ಮಾಡೋದಾಗಿರ್ಬೋದು. ಇದೆಲ್ಲ ಈಸಿ ಇರೋದ್ರಿಂದ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಮತ್ತು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಲಾಜಿಕಲ್ ರೀಸನಿಂಗ್ ತುಂಬ ಈಸಿ ಅದ, ವರ್ಟಿಕಲ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಬಂದರೆ ನಾವು ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ MBA MCA ಬೋತ್ ಇಬ್ರಿಗೂ ಇರುತ್ತೆ. ಇಂಗ್ಲೀಷ್ ಗ್ರಾಮರ್ ಕೂಡ, ಲಾಜಿಕಲ್ ರೀಸನಿಂಗ್ ಕೂಡ ಇಬ್ರಿಗೂ ಇರುತ್ತೆ. ಸೊ ಇಂಗ್ಲೀಷ್ ಗ್ರಾಮರ್ ಅಂತ ಬಂದಾಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಮ್ಯುನಿಕೇಷನ್ ಅಥವಾ ನಮ್ಮ ವರ್ಬಲ್ ಎಬಿಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅದರಲ್ಲಿ ಕೂಡ ಆರಾಮಾಗಿ 10 to 12 ಮಾರ್ಕ್ಸ್ ಸಿಕ್ಬಿಡುತ್ತೆ. ಸೊ ಲೆಟ್ ಸಪೋಸ್ ಬೇರೆ ಬೇರೆ ಕಾಲೇಜಸ್ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಅಲ್ಲಿ ಇರೋವಂಥ ಕಟ್ ಆಫು 1000 ಇತ್ತು ಅಂತ ಅಂದಾಗ ಈ ಒಂದು ಸೆಕ್ಷನಲ್ಲಿ ಈಸಿಯಾಗಿ ಸ್ಕೋರ್ ಮಾಡಿಕೊಂಡ್ರೆ ಟ್ರಸ್ಟ್ ಮೀ ನಿಮ್ಮ ಡ್ರೀಮ್ ಕ್ಯಾಂಪಸ್ ಏನಿದೆ ಅಥವಾ ನಿಮ್ಮ ಡ್ರೀಮ್ ಕಾಲೇಜ್ ಏನಿದೆ ಅದು ನಿಮ್ದಾಗುತ್ತೆ ಖಂಡಿತವಾಗ್ಲೂ. ಸೊ ಅದರಲ್ಲಿ ಯಾವುದೆಲ್ಲ ಟಾಪಿಕ್ಸ್ ಇರುತ್ತೆ ಅಂದರೆ ಬೇಸಿಕ್ ಗ್ರಾಮರ್ಸ್ ಅಂತೂ ಇರುತ್ತೆ, ಆ್ಯಂಟೋನಿಮ್ಸ್, ಸಿನೋನಿಮ್ಸ್ ಮತ್ತು ಸೆಂಟೆನ್ಸ್ ಕರೆಕ್ಷನ್ಸ್ ಇರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಇರ್ಬೋದು. ಇದೆಲ್ಲ ಏನು ಸಿಲೆಬಸ್ ನಾವು ಕೊಟ್ಟಿದ್ದೀವಿ ಈ ಎಲ್ಲ ಟಾಪಿಕ್ಸ್ ಇರುತ್ತೆ. ಇದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದಾಗುತ್ತೆ ಇಂಗ್ಲೀಷಲ್ಲಿ. ನೆಕ್ಸ್ಟ್ ಬಂದ್ವಿ ಅಂತ ಅಂದಾಗ ಜನರಲ್ ನಾಲೆಡ್ಜ್ ಬಂದು MBAದವ್ರಿಗೆ ಬೇರೆ ಇರುತ್ತೆ, MCAದವ್ರಿಗೆ ಬೇರೆ ಇರುತ್ತೆ. MBAದವ್ರಿಗೆ ಏನು ಬೇಕು ಅದ್ರ ಬಗ್ಗೆ ಜನರಲ್ ಅವೇರ್ನೆಸ್ ಕ್ವೆಶನ್ನ ಕೇಳ್ತಾರೆ. MCAದವ್ರಿಗೆ ಏನು ಬೇಕು ಅದ್ರ ಬಗ್ಗೆ ಅವ್ರ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಏನಿದೆ ಅದನ್ನು ಕೇಳ್ತಾರೆ. ಫಸ್ಟ್ ನಾವು MCAದವ್ರಿಗೆ ಯಾವುದೆಲ್ಲ ಸಿಲೆಬಸ್ ಇದೆ ಅಂತ ನೋಡೋಣ. ಇಂಡಿಯನ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಇರ್ಬೋದು, ಗ್ಲೋಬಲ್ ಎನ್ವೈರನ್ಮೆಂಟ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಮ್ಯಾನೇಜ್ಮೆಂಟ್ಸ್ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಹಿಸ್ಟಾರಿಕಲ್ ಈವೆಂಟ್ಸ್ ಇರ್ಬೋದು, ಸ್ಪೋರ್ಟ್ಸ್ ಆ್ಯಂಡ್ ಅವಾರ್ಡ್ಸ್, ಇದ್ರ ಬಗ್ಗೆ ಎಲ್ಲ MCAದವ್ರಿಗೆ ಕೇಳ್ತಾರೆ. ಅದೇ MBAದವ್ರಿಗೆ ಬಂದಾಗ ಬೇರೆ ಬೇರೆ ಇರುತ್ತೆ. ಫಸ್ಟು ನಾವು MCAದವ್ರಿಗೆ ನೋಡೋಣ ಇಬ್ರಿಗೂ. ಈ ಎಲ್ಲ ಸಿಲೆಬಸ್ ಇದೆ, ನಿಮ್ಮ ಡಿಸ್ಪ್ಲೇ ಆಗ್ತಿರೋದನ್ನ ನೀವು ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಸಿಲೆಬಸ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಜನರಲ್ ನಾಲೆಡ್ಜ್ ಅಲ್ಲಿ ಈ ಥರ ಎಲ್ಲ ಟಾಪಿಕ್ಸ್ ಇದೆ ಅಲ್ವಾ. ಸೊ ಹಾಗಿದ್ರೆ ಜನರಲ್ ನಾಲೆಡ್ಜ್ ಅಂತ ಬಂದಾಗ ಎಷ್ಟು ಜನಕ್ಕೆ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇರಲ್ಲ ಅಂತ ನನಗೆ ಗೊತ್ತು, ನ್ಯೂಸ್ ಚಾನಲ್ ನೋಡೋ ಅಭ್ಯಾಸ ಇರಲ್ಲ ಅಂತ ನನಗೆ ಗೊತ್ತು. ಸೊ ನೆಕ್ಸ್ಟ್ 3 months ಪ್ಲೀಸ್ ಡೆವಲಪ್ habit of gaining a more general knowledge. ಬಿಕಾಸ್ ಏನಕ್ಕೆ ಅಂತ ಅಂದರೆ ನಿಮ್ಮಲ್ಲಿ ಜನರಲ್ ನಾಲೆಡ್ಜ್ ಚೆನ್ನಾಗಿತ್ತು ಅಂತ ಅಂದಾಗ ನೀವು ಇದರಲ್ಲಿ ಸ್ಕೋರ್ ಮಾಡ್ಬೋದು ಆರಾಮಾಗಿ. ನೀವು ಈಸಿಯಾಗಿ ಸ್ಕೋರ್ ಮಾಡಿಕೊಂಡು ನಿಮ್ಮ ಡ್ರೀಮ್ ಕಾಲೇಜ್ನ ರೀಚ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ MBA ಅಂತ ಬಂದಾಗ ಈ ಎಲ್ಲ ಜನರಲ್ ಅವೇರ್ನೆಸ್ ಟಾಪಿಕ್ಸ್ ಇರುತ್ತೆ. ಅಂದರೆ ಅವೇರ್ನೆಸ್ ಅಬೌಟ್ ಬಿಸ್ನೆಸ್ ಇರ್ಬೋದು, ಫಿನಾನ್ಸ್ ಇರ್ಬೋದು. ಬಿಕಾಸ್ MBAದವರು ಅಂದರೆ ಅವ್ರು ಡಿಗ್ರಿ ಲೆವೆಲಲ್ಲಿ ಏನಿರ್ತಾರೆ ಆ ಟೈಮಲ್ಲೂ ಇದ್ರ ಬಗ್ಗೆ ಎಲ್ಲ ಓದಿರ್ತಾರೆ. ಸೊ ಅದ್ರ ಮೇಲೇ ಅವ್ರಿಗೆ ಕೇಳ್ತಾರೆ. ಗವರ್ನೆನ್ಸು ಮತ್ತು ಹೆಲ್ತ್ ಕೇರ್ ಬಗ್ಗೆ ಇರ್ಬೋದು, ಬಿಸ್ನೆಸ್ ಕಮ್ಯುನಿಕೇಷನ್ ಬಗ್ಗೆ ಇರ್ಬೋದು, ಈ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಎಲ್ಲ MBAದವ್ರಿಗೆ ಜನರಲ್ ಅವೇರ್ನೆಸ್ ಕ್ವೆಶನ್ ಬರುತ್ತೆ. ಮತ್ತು ಇದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂದರೆ ನೀವು ಅಷ್ಟೇ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇನ್ನು 3 months ನಿಮಗೆ ಟೈಮ್ ಇದೆ. ಈಸಿಯಾಗಿ ಇವಾಗಿಂದನೇ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರಿ ಅಂತ ಅಂದರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬರೀ ಜಸ್ಟ್ ಈ ಸೆಕ್ಷನಲ್ಲಿ ಇನ್ ಡೆಪ್ತ್ ಸಬ್ ಟಾಪಿಕ್ಸ್ ಏನಿದೆ ಅನ್ನೋದನ್ನ ಕವರ್ ಮಾಡಿದ್ದೀವಿ. ಸೊ PGCET ಕ್ಲಾಸಸ್ ಆಲ್ರೆಡಿ ರ್ಯಾಂಕ್ ಬುಕ್ಕಲ್ಲಿ ಸ್ಟಾರ್ಟ್ ಆಗಿದೆ. ಇಫ್ ಯು ಡೋಂಟ್ ವಾಂಟ್ ಟು ಮಿಸ್ ದಿಸ್ ಆಪರ್ಚುನಿಟಿ ಪ್ಲೀಸ್ ಎನ್ರೋಲ್ ನೌ. ಆ್ಯಂಡ್ that's it for today guys. Thank you.